ರಾತ್ರಿ 9 ಗಂಟೆಗೆ ಒಂದು ದಿನ ನನಗೆ ಫೋನ್ ಮಾಡ್ತಾರೆ ಸರ್. ಒಂದು ಲಾಂಗ್ ಬ್ಯಾಕ್ ಒಂದೊಂದು ಗ್ಯಾಪ್ ಆಗುತ್ತೆ. ಗ್ಯಾಪ್ ಆದಮೇಲೆ ನನಗೆ ಒಂದು ರಾತ್ರಿ 9 ಗಂಟೆಗೆ ನನಗೊಂದು ಫೋನ್ ಮಾಡ್ತಾರೆ. ಎಲ್ಲಿದ್ದೀರಿ? ಮನೇಲಿದ್ದೀನಿ ಸರ್, ಅರ್ಜೆಂಟ್ ಮನೆ ಹತ್ರ ಬನ್ನಿ ಅಂತ ಕರೀತಾರೆ ಸರ್. ರಾತ್ರಿ 9 ಗಂಟೆಗೆ. ಒಂದು ಹೆಂಗಸನ್ನು? ಹೌದು. ನೀವು ಸಂಸಾರ ಇರುತ್ತೆ, ಮಕ್ಕಳು ಇರುತ್ತೆ, ಗಂಡ ಇರ್ತಾರೆ, ನಿಮ್ಮ ಮನೇಲಿ ಫ್ಯಾಮಿಲಿ ಇರ್ತಾರೆ. ಹೌದು. ನಿಮಗೆ ರಾತ್ರಿ ಫೋನ್ ಮಾಡಿಬಿಟ್ಟು ಕರೀತಾರೆ ಸರ್. ಅವ್ರು ರಾತ್ರಿ 11-12 ಗಂಟೆಗೆ ಫೋನ್ ಮಾಡಿದ್ರು ರಿಸೀವ್ ಮಾಡಲೇಬೇಕು ಸರ್. ಮಾಡಿಲ್ಲ ಅಂದರೆ ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡ್ತಾರೆ. ಎಷ್ಟೋ ಸಲ ನಾನು ರಿಸೀವ್ ಮಾಡದೇ ಇದ್ದಾಗ ನಮ್ಮ ಮನೆ ಹತ್ರ ಬಂದು ನಿಂತ್ಕೊಂಡು ಇನ್ನೇನು ಬರ್ತೀನಿ ನಿಮ್ಮ ಮನೆಗೆ ರಿಸೀವ್ ಮಾಡಿಲ್ಲ ಅಂದರೆ ಅಂತ ಹೇಳಿರೋದು ಇದೆ ಸರ್. ಆಗ ನಾನು ಹೋಗಬೇಕು ಸರ್ ಅವ್ರ ಜೊತೆಗೆ. ಓಕೆ, ಫೋನ್ ಮಾಡ್ತಾರೆ, ಏನಾಯಿತು? ನಾನು ಅವಾಗ ನನ್ನ ಹಸ್ಬೆಂಡ್ನ ಕರ್ಕೊಂಡು ಹೋಗ್ತೀನಿ ಸರ್. ನಾನು ಅಷ್ಟು ರಾತ್ರಿಲಿ ಒಬ್ಬಳೇ ಹಿಂಗೆ ಹೋಗೋದು ಅಂತ ಹೇಳಿ ಅವ್ರ ಮನೆಗೆ ಹೋಗಬೇಕು ಅಂದಾಗ ನಾನು ನಮ್ಮ ಮನೆಯವ್ರನ್ನ ಕರ್ಕೊಂಡು ಹೋಗ್ತೀನಿ. ನಮ್ಮ ಮನೆಯವ್ರು ಕಾರಲ್ಲಿ ಇರ್ತಾರೆ. ನಾನು ಮನೆಗೆ ಹೋಗ್ತೀನಿ, ಊಟ ಮಾಡ್ತಿರ್ತಾರೆ. ಅವಾಗ ಅವರು ಅಕ್ಕ ಅವ್ರ ವೈಫೇ ಪಾಪ ಊಟ ಬಡಿಸ್ತಿರ್ತಾರೆ. ಊಟ ಮುಗಿದ ಕೂಡಲೇ ಲಾನಲ್ಲಿ ಕೂತ್ಕೋತೀವಿ. ಆಗ ನನಗೆ ಹೇಳ್ತಾರೆ, ನನ್ನ ರಿಲೇಟಿವ್ ಒಬ್ಬರಿದ್ದಾರೆ, ಅವರ ಹಸ್ಬೆಂಡ್ನ ಒಂದು ಲೇಡಿ ಟ್ರ್ಯಾಪ್ ಮಾಡಿರ್ತಾರೆ ಮತ್ತು ಅವ್ರು ಡಿವೋರ್ಸ್ ಮಾಡಿ ಆ ಲೇಡಿನ ಮದುವೆ ಆಗಿಲ್ಲ ಅಂದರೆ ಆಕೆಯ ಒಂದು 8 ವರ್ಷದ ಮಗುನ ಈ ಟ್ರ್ಯಾಪ್ ಮಾಡಿರೋ ಅಂಥ ಲೇಡಿ ರೇಪ್ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದಾಳೆ ಅಂತ ಹೇಳ್ತಾರೆ ಸರ್. ನೀವು ಈಕೆಯನ್ನು ಅವಳು ಕೆಟ್ಟವಳಿರ್ತಾಳೆ, ಅದನ್ನು ನೀವು ನಮಗೆ ಕೆಟ್ಟದಾಗಿ ಬಿಂಬಿಸೋ ಥರ ನನಗೆ ಮಾಡಿಕೊಡ್ಬೇಕು ಅಂತ ಕೇಳ್ತಾರೆ ಸರ್. ಸರ್, ನೀವು ಮಾತು ಕೊಟ್ಟಿದ್ರಿ, ಇದಾದಮೇಲೆ ಮುಗಿಯುತ್ತೆ, ನನ್ನ ಇನ್ಯಾವುದಕ್ಕೂ ಇನ್ವಾಲ್ವ್ ಮಾಡ್ಕೊಳ್ಳಲ್ಲ ಅಂತ. ಪದೇ ಪದೇ ಯಾಕೆ ಸರ್ ನನಗೆ ಈ ಥರ ಹಿಂಸೆ ಕೊಡ್ತಾಯಿದ್ದೀರಿ? ಬಿಟ್ಬಿಡಿ ಸರ್ ನನ್ನನ್ನು, ನಾನು ಏನೂ ಮಾಡಿಲ್ಲ, ನಾನು ನಿಮ್ಗೆ ಯಾವತ್ತೂ ಕೆಟ್ಟದ್ದು ಬಯಸಿಲ್ಲ, ಇನ್ನು ಮುಂದೆನೂ ನಾನು ಮಾಡಲ್ಲ, ಇದೇನಾಗಿದೆ ಇದನ್ನು ಬಿಟ್ಬಿಡೋಣ ಅಂತ ಅಂದ್ಬಿಟ್ಟು. ಇಲ್ಲ, ನನಗಿದು ಬೇಕೇ ಬೇಕು ಅಂತ ಹೇಳಿ ಸುಮಾರು 1.5-2 ಅವರ್ ಕೂರಿಸ್ಕೊಂಡು ನಂಗೆ ತುಂಬ 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 ಟಾರ್ಚರ್ ಕೊಡ್ತಾರೆ ಸರ್. ನೀನು ಏನೂ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ, ಆ ರೀತಿಲಿ ನಾನು ನಿನಗೆ ಏನು ಬೇಕಾದರೂ ಮಾಡ್ಬೋದು, ನಾನು ಏನಕ್ಕೆ ಮಾಡಿಲ್ಲ ಹೇಳು ಅಂತ ವಾಪಸ್ ನನಗೆ ಕೇಳ್ತಾರೆ ಸರ್. ನಾನೊಬ್ಬಳೇ ಇದರಲ್ಲಿ ಮಾಡೋಕ್ಕಾಗಲ್ಲ, ನನಗೆ ಇದರಲ್ಲಿ ಏನೂ ಗೊತ್ತಿಲ್ಲ ಸರ್, ಮೇಲಾಗಿ ನಾನು ಜಾಸ್ತಿ ಎಜುಕೇಟೆಡು ಅಲ್ಲ ಅಂತ ಹೇಳಿದಾಗ, ಆಯಿತು ನಿನಗೆ ನಾನು ಇನ್ನೊಬ್ಬರನ್ನ ಕೊಡ್ತೀನಿ, ಆಗ ಒಂದು ಟೀಮ್ ಸೆಟಪ್ ಮಾಡ್ಕೊಂಡು ನೀವು ಮಾಡಿ ಅಂತ ಹೇಳಿಬಿಟ್ಟು ಅವರ ಕಸಿನ್ ಒಬ್ಬರನ್ನ ಕರೆಸ್ತಾರೆ ಸರ್. ಬರ್ತಾರೆ ಅವ್ರ ಕಸಿನ್ ಅವ್ರ ಕಸಿನ್ ಮನೆಗೆ ಬಂದಾಗ ಆಗ ಹೇಳ್ತಾರೆ, ನೀವೆಲ್ಲರೂ ಒಂದು ಟೀಮ್ ಥರ ಸೆಟಪ್ ಮಾಡ್ಕೊಂಡ್ಬಿಟ್ಟು ಆಕೆಯ ಒಂದು ಇದನ್ನು ನಮಗೆ ಮಾಡಿಕೊಡ್ಬೇಕು ಅಂತ ಅವ್ರಿಗೂ ಎಕ್ಸ್ಪ್ಲೈನ್ ಮಾಡ್ತಾರೆ ಸರ್. ಅದಾಗಿ ಒಂದು ಸ್ವಲ್ಪ ದಿನಕ್ಕೆ ಒಂದು ಬರ್ಡೇ ಪಾರ್ಟಿ ಅರೇಂಜ್ ಮಾಡ್ತಾರೆ ಸರ್. ಸ್ವಾತಿ ಡೆಲಿಕೇಸಿ ರಾಜಾಜಿನಗರಲ್ಲಿ ಒಂದು ಬರ್ಡೇ ಪಾರ್ಟಿ ಅರೇಂಜ್ ಮಾಡ್ತಾರೆ. ನಾವೆಲ್ಲರೂ ಹೋಗಬೇಕಾಗತ್ತೆ. ಅದಕ್ಕೆ ನಾನು ಒಬ್ಬಳೇ ಹೋಗೋಕ್ಕೆ ನನಗೆ ಮತ್ತೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ, ನನಗೆ ಗೊತ್ತಿರಲ್ಲ ಅಷ್ಟು ಏನಿಲ್ಲ ಅಂದಾಗ ನನ್ನ ಫ್ರೆಂಡ್ಗೆ ಹೇಳ್ತೀನಿ, ನನ್ನ ಜೊತೆ ಬರ್ತೀಯಾ ನೀನು ಅಂತ ಹೇಳಿದಾಗ ನನ್ನ ಫ್ರೆಂಡ್ ನನ್ನೊಟ್ಟಿಗೆ ಬರ್ತಾರೆ. ನಾನು ನನ್ನ ಫ್ರೆಂಡು ಹೋಗ್ತೀವಿ ಬರ್ಡೇ ಪಾರ್ಟಿಗೆ. ಅಲ್ಲಿ ಮುನ್ರತ್ನಮ್ ಅವ್ರ ಕಸಿನ್ ಕೂಡ ಬಂದಿರ್ತಾರೆ. ಅಲ್ಲಿ ಲಕ್ಷ್ಮಿ ಅನ್ನೋದು ಬರ್ಡೇ ಪಾರ್ಟಿ ಅರೇಂಜ್ ಮಾಡಿರ್ತಾರೆ ಸರ್. ಆ ಬರ್ಡೇ ಪಾರ್ಟಿಗೆ ಏನು ಇದು ಮಾಡಿರ್ತಾರಲ್ಲ ವಿದ್ಯಾ ಹಿರೇಮಠ ಅನ್ನೋರು, ತಗೋಬೋದಲ್ಲ ಸರ್ ಹೆಸರು? ತಗೊಬೋದು, ಅವ್ರ ಹೆಸರು ತಗೊಳ್ಳಿ, ಅವರು ಕಂಪ್ಲೇಂಟ್ ಇದ್ದಾರೆ. ಓಕೆ, ತಗೊಳ್ಳಿ. ವಿದ್ಯಾ ಹಿರೇಮಠ ಅವರು ಬಂದಿರ್ತಾರೆ. ಅಲ್ಲಿ ನಾವೆಲ್ಲ ಪರಿಚಯ ಆಗಿ, ನನ್ನ ಲಕ್ಷ್ಮಿನ ಅವತ್ತೇ ಫಸ್ಟ್ ಟೈಮ್ ನೋಡಿರ್ತೀನಿ, ನಮಗೆ ಗೊತ್ತಿರಲ್ಲ. ಮುನ್ರತ್ನಮ್ ಸರ್ ಹೇಳ್ತಾರೆ, ನಿಮಗೆ ಭಾಳ ವರ್ಷದಿಂದ ಫ್ರೆಂಡ್ಸು, ನೀವೆಲ್ಲ ಒಂದು ಫ್ರೆಂಡ್ಶಿಪ್ ಗ್ಯಾಂಗ್ ಥರ ಇರ್ತೀರಾ ಅಂತ ಹೇಳಿ ನೀವು ಬಿಂಬಿಸ್ಬೇಕು ಅಂತ ಹೇಳ್ತಾರೆ. ನಾವು 4 ಜನ ಅದೇ ಥರ ಇದು ಮಾಡಿಕೊಂಡು ಅಲ್ಲಿ ವಿದ್ಯಾ ಹಿರೇಮಠನ ಪರಿಚಯ ಮಾಡಿಕೊಂಡು ವಿದ್ಯಾ ಹಿರೇಮಠದ್ದು ನಂಬರ್ಗಳು ಎಕ್ಸ್ಚೇಂಜ್ ಮಾಡ್ಕೋತೀವಿ. ಚೆನ್ನಾಗಿ ಮಾತಾಡಿ ಡಿನ್ನರೆಲ್ಲ ಮುಗಿಸ್ಕೊಂಡು ನಾವು ಹೊರಟು ಬರ್ತೀವಿ ಸರ್. ಹೊರಟು ಬಂದ ಮೇಲೆ ನಮ್ಮ ಮೆಸೇಜಸ್ಸು ಕಾಲ್ಸು ಸ್ಟಾರ್ಟ್ ಆಗುತ್ತೆ. ವಿದ್ಯಾ ಹಿರೇಮಠ ಇಲ್ಲಿ ನೀವು ಹೇಳ್ತಾ ಇರೋದು ಶಾಸಕರು ಹಾಂ ಈ ವಿದ್ಯಾ ಹಿರೇಮಠ ಅನ್ನುವಂಥ ಒಂದು ಹುಡುಗಿಯನ್ನು ಟ್ರ್ಯಾಪ್ ಮಾಡಲಿಕ್ಕೋಸ್ಕರ ಒಂದು ಬರ್ಡೇ ಪಾರ್ಟಿ ಅರೇಂಜ್ ಮಾಡ್ತಾರೆ. ಹೌದು ಸರ್. ಬರ್ಡೇ ಪಾರ್ಟಿ ಅರೇಂಜ್ ಮಾಡಿ ಟ್ರ್ಯಾಪ್ಗಾಗಿ ನಿಮ್ಮೆಲ್ಲರದೊಂದು ಟೀಮ್ ಮಾಡ್ತಾರೆ. ಆ ಟೀಮಲ್ಲೂ ನೀವು ಇರ್ತೀರಿ. ಟೀಮ್ ಮಾಡಿಬಿಟ್ಟು ಬರ್ಡೇ ಪಾರ್ಟಿಯಲ್ಲಿ ಆ ವಿದ್ಯಾ ಹಿರೇಮಠ ಅವರನ್ನು ನಿಮಗೆ ಪರಿಚಯ ಮಾಡಿಕೊಡ್ಲಾಗತ್ತೆ. ನೀವು ಅಲ್ಲಿ ಫ್ರೆಂಡ್ಶಿಪ್ ಬೆಳೆಸ್ತೀರಿ ಅನ್ನೋದು. ಈಗ ಎಲ್ಲಿಯಾದರೂ ನಿಮಗೆ ಗೊತ್ತಿತ್ತಾ ಇಲ್ಲಿ ಯಾರಿಗಾಗಿ ಈ ಕೆಲಸವನ್ನು ಮುನಿರತ್ನ ಅವರು ಮಾಡ್ತಾ ಇದ್ದಾರೆ ಅಂತ ಏನಾದರೂ ಕ್ಲೂ ಇತ್ತಾ ನಿಮಗೆ? ಅವರ ರಿಲೇಟಿವ್ ಯಾರು, ಈ ವಿದ್ಯಾ ಹಿರೇಮಠ ಅವರು ಯಾರನ್ನು ಟ್ರ್ಯಾಪ್ ಮಾಡಲಿಕ್ಕೆ ಹೊರಟಿದ್ರು ಅಂತ ಮುನಿರತ್ನ ಕ್ಲೈಮ್ ಮಾಡ್ತಾಯಿದ್ರು, ಅಥವಾ 8 ವರ್ಷದ ಮಗುವನ್ನು ರೇಪ್ ಮಾಡಿಸ್ತೀನಿ ಅಂತ ವಿದ್ಯಾ ಹಿರೇಮಠ ಅವರು ಹೇಳಿದ್ದೇರಂತ ಕತೆ ಕಟ್ಟಿದ ಮುನಿರತ್ನ, ಅದೇನಾದರೂ ನಿಮ್ಗೆ ಗೊತ್ತಿತ್ತಾ? ಇದು ಯಾರ್ದು, ಯಾವ
ಮುನಿರತ್ನಂದು ರಿಲೇಟಿವ್ಸು ಏನಾದರೂ ಆ ಕಡೆಯಿಂದ ಗೊತ್ತಿತ್ತಾ ನಿಮಗೆ? ನಮಗೆ ಒಂದು ಫೋಟೋ ಕೂಡ ಗೊತ್ತಿರಲಿಲ್ಲ, ಇಲ್ಲಿ ವಿಷಯ ಏನು ಅನ್ನೋದು ಗೊತ್ತಿರಲಿಲ್ಲ. ಗೊತ್ತಿಲ್ಲ. ನಿಮಗೆ ಕೊಟ್ಟಿರೋದು ಈ ಹುಡುಗಿಯನ್ನು ನೀವು ಕೆಟ್ಟವಳಾಗಿ ಬಿಂಬಿಸಬೇಕು, ಈ ಹುಡುಗಿಯನ್ನು ಒಂದು ವೇಶ್ಯೆ ಥರ ಬಿಂಬಿಸಬೇಕು, ಹೌದು, ಈ ಹುಡುಗಿಯನ್ನು ಇವಳು ಡ್ರಗ್ಸ್ ತಗೋತಾಳೆ, ಇವಳು ಕುಡಿತಾಳೆ, ಟ್ರ್ಯಾಪ್ ಮಾಡ್ತಾಳೆ. ಯಾಕಂದರೆ ಈ ಸ್ಟೋರಿಯನ್ನು ನಾನು 1 ವರ್ಷದ ಮುಂದೆ ಇದೇ ಪವರ್ ಟಿವಿಯಲ್ಲಿ ಇದೇ ಜಾಗದಲ್ಲಿ ಕೂತ್ಕೊಂಡು ವಿದ್ಯೆ ಹಿರೇಮಠವರ ಹತ್ರ ಇಂಟರ್ವ್ಯೂ ಮಾಡಿದ್ದೀನಿ. ಅದಕ್ಕಾಗಿ ಇದರ ಬಗ್ಗೆ ನನಗೆ ತಿಳುವಳಿಕೆ ಇದೆ ಅಂತ ನಿಮಗೆ ಕೇಳ್ತಾ ಇದ್ದೀನಿ. ಹೌದು ಸರ್. ನಿಮಗೆ ಯಾರಿಗಾಗಿ ಮುನಿರತ್ನ ಈ ಕೆಲಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಿರಲಿಲ್ಲ. 100% ಇಲ್ಲಿ ನಿಮಗೆ ಕನೆಕ್ಟ್ ಪಾರ್ಟಿ ಮೀಟ್ ಮಾಡ್ತೀರಿ, ಲಕ್ಷ್ಮಿ ಅವರ ಬರ್ಡೇಯಲ್ಲಿ ಮೀಟ್ ಮಾಡ್ತೀರಿ, ವಿದ್ಯಾ ಹಿರೇಮಠನ್ನು ನೀವು ಪರಿಚಯ ಮಾಡ್ಕೋತೀರಿ. ಈಗ ವಿದ್ಯಾ ಹಿರೇಮಠವರ ನೀವು ಫ್ರೆಂಡ್ಶಿಪ್ಪನ್ನು ನೀವೆಲ್ಲರೂ ಸೇರಿ ಬೆಳೆಸ್ಕೋತೀರಿ. ಏನಾಗುತ್ತೆ ಮುಂದೆ? ಸರ್, ಆ ಬರ್ಡೇ ಪಾರ್ಟಿಗೆ ಬರೀ ನಾವಿಷ್ಟೇ ಜನ ಅಲ್ಲ, ಸುಮಾರು ಒಂದು 100-120 ಜನ ಬಂದಿರ್ತಾರೆ. ಅದಾದಮೇಲೆ ನೆಕ್ಸ್ಟ್ ಡೇಯಿಂದ ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ಕೋತೀವಿ ಸರ್, ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡು ನಾವು ಇಷ್ಟು ಜನ ಎಲ್ಲ ಇವನ್ ಮುನಿರತ್ನಂ ಅವ್ರ ಕಸಿನ್ನು, ಅವ್ರ ಹೆಸರು ತೊಗೋಬೋದಾ? ಹಾಂ, ತಗೊಳ್ಳಿ. ಕಿರಣ್ ಕುಮಾರ್ ನಾಯ್ಡು ಅಂತ ಹೇಳಿ, ಅವರು, ನಾನು, ನನ್ನ ಫ್ರೆಂಡು ಲಕ್ಷ್ಮಿ, ವಿದ್ಯಾ ಹಿರೇಮಠ 5 ಜನ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿಕೊಂಡು ವಾಟ್ಸಪ್ಪಲ್ಲಿ ಮಾತಾಡೋದು, ಚಾಟ್ ಮಾಡೋದು ಎಲ್ಲ ಮಾಡ್ತಿರ್ತೀವಿ. ಹೀಗೆ ಮಾಡ್ತಾ ಅವ್ರದ್ದು ಮುನಿರತ್ನಂ ಸರ್ ಹೇಳ್ತಾರೆ, ಒಂದು ಡೇ ಟ್ರಿಪ್ ಹೋಗಿ ಬರ್ತೀವಿ ಅಂತೇಳಿ, ನೀವು ಇವಳನ್ನು ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಸರಿ, ಆವಾಗ ಹೆಂಗೆ ಹೋಗಬೇಕು ಅಂತ ಅಂದರೆ, ನೀವು ಪಾರ್ಟ್ನರ್ಸ್ ಥರ ಹೋಗಬೇಕು, ನಾವು ಫ್ರೆಂಡ್ಸು ಈ ಥರ ಹಿಂಗೆ ಪಾರ್ಟ್ನರ್ ಥರ ಹೋಗಿ ನಾವು ಕುಡಿದು ತಿಂದು ಮಜಾ ಮಾಡ್ಕೊಬರ್ತೀವಿ ಅನ್ನೋ ರೇಂಜ್ಗೆ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ಕೊಡ್ತಾರೆ ಸರ್. ನನಗೆ ಗೊತ್ತಿರಲ್ಲ, ನನಗೆ ನನ್ನ ಫ್ರೆಂಡ್ ಒಬ್ಬರೇ ಗೊತ್ತಿರ್ತಾರೆ. ಆವಾಗ ಕಿರಣ್ ಕುಮಾರ್ ನಾಯ್ಡು ಅವರು ಇಬ್ಬರನ್ನ ಕರ್ಕೊಂಡು ಬರ್ತಾರೆ ಸರ್, ಹುಡುಗರನ್ನ ಕರ್ಕೊಂಡು. ಅಂದರೆ ಈಗ 3 ಜನ ಲೇಡೀಸು, 4 ಜನ ಲೇಡೀಸು, 4 ಜನ ಲೇಡೀಸು, 3 ಜನ ಜೆಂಟ್ಸ್, 3 ಜನ ಜೆಂಟ್ಸ್. ಅಂದರೆ 4 ಜನ ಲೇಡೀಸಲ್ಲಿ ವಿದ್ಯಾ ಹಿರೇಮಠ ಕೂಡ ಒಬ್ಬರು. ಈಗ ಮುನಿರತ್ನ ಅವರು ಹಾಕಿಕೊಡುವ ಪ್ಲಾನ್ ಅಂದರೆ, ನೀವು ವಿದ್ಯಾ ಹಿರೇಮಠಿಗೆ ನಂಬಿಸಬೇಕು, ನಾವು ಕಪಲ್ಸ್ಗಳು ಒಂದು ಟೂರ್ಗೆ ಹೋಗ್ತಾ ಇದ್ದೀವಿ, ಅದರೊಟ್ಟಿಗೆ ಕುಡಿದು ತಿಂದು ಮಜಾ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ, ಅದರೊಟ್ಟಿಗೆ ನೀನು ಬಾ ಪಾರ್ಟಿ ಮಾಡುವ ಅಂತ. ಈಗ ಇನ್ನೂ 2 ಜನ ಕಪಲ್ಗಳಿಗೆ ಜಾಯ್ನ್ ಆಗ್ತಾರೆ ಅಂತ ಹೇಳ್ತೀವಿ. ಓಕೆ, ಹೆಂಗೆ ಗ್ರೂಪ್ ಮಾಡ್ಕೋತೀರಿ? ನಾನು ಕಿರಣ್ ಹೋಗ್ತೀವಿ, ಅಲ್ಲಿ ಲಕ್ಷ್ಮಿ ಅವರು ವಿದ್ಯಾ ಹಿರೇಮಠನ ಕರ್ಕೊಂಡು ಬರ್ತಾರೆ. ಅವತ್ತು ನನ್ನ ಫ್ರೆಂಡ್ ಬಂದಿರಲ್ಲ. ಅದಾದಮೇಲೆ ಕಿರಣ್ ಅವರು ಇಬ್ಬರನ್ನ ಕರ್ಕೊಂಡು ಬರ್ತಾರೆ, ಲೋಹಿತ್ ಗೌಡ, ಮಂಜುನಾಥನ್ ಅವ್ರ ಇಬ್ಬರನ್ನ ಕರ್ಕೊಂಡು ಬರ್ತಾರೆ. ನಾವು ಇಷ್ಟು ಜನ ಸೇರಿಕೊಂಡು ಗುಹಾಂತರ ರೆಸಾರ್ಟ್ಗೆ ಹೋಗ್ತೀವಿ. ಅಲ್ಲಿ ಅವತ್ತು ನನ್ನ ಹೆಸರಲ್ಲಿ ಗುಹಾಂತರ ರೆಸಾರ್ಟ್ ರೂಮ್ ಬುಕ್ ಮಾಡಿರ್ತೀವಿ. ನಿಮ್ಮ ಹೆಸರಲ್ಲೇ? ಹೌದು, ನನ್ನ ಹೆಸರಲ್ಲೇ ಮಾಡಿ ಅಂತ ಹೇಳ್ತಾರೆ. ಬುಕ್ ಮಾಡಿರ್ತೀವಿ. ನಾನು ಕೇಳಿದೆ, ಸರ್ ಇಲ್ಲೇ ಎಲ್ಲಾದರೂ ಹೋಟೆಲಲ್ಲಿ ಮಾಡ್ಬೋದಿತ್ತು, ಗುಹಾಂತರನೇ ಏನಕ್ಕೆ ಅಂತ ಹೇಳಿದಾಗ, ಅಲ್ಲಿ ಒಂದು ಪೊಲೀಸರ ರಕ್ಷಣೆ ಇರುತ್ತೆ ಸರ್ ಅವರಿಗೆ. ಸೊ ನನಗೆ ಅದೇ ಲಿಮಿಟ್ಸ್ ಬೇಕು, ಅವರಿದ್ದರೆ ನನಗೆ ಇದಾಗುತ್ತೆ, ಅವರೇ ನನಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರೋದು, ಸೊ ನನಗೆ ಅದೇ ಲಿಮಿಟ್ಸ್ ಬೇಕು ಅಂತ ಹೇಳಿ. ಅಂದರೆ ಇದರಲ್ಲಿ ಮುನಿರತ್ನವರೊಟ್ಟಿಗೆ ಪೊಲೀಸ್ ಅವರು ಇನ್ವಾಲ್ವ್ ಇದ್ದಾರೆ, ಡಿಪಾರ್ಟ್ಮೆಂಟ್ ಆಲ್ಸೋ ಇನ್ವಾಲ್ವ್ಡ್ ಇನ್ ದಿಸ್ ಕೇಸ್. ಎಸ್ ಸರ್. ಎಸ್, ಹೇಳಿ. ಇನ್ಸ್ಪೆಕ್ಟರ್ ನೇಮ್ ತಗೋಬೋದಾ? ತಗೊಬೋದು. ಅಯ್ಯನ್ ರೆಡ್ಡಿ ಅಂತ ಸರ್. ಅಯ್ಯನ್ ರೆಡ್ಡಿ? ಎಸ್ ಸರ್. ಈ ಹೆಸರನ್ನು ನಾನು ಇದರ ಮುಂಚೆನೂ ಕೇಳಿದ್ದೀನಿ ಒಬ್ಬರ ಹತ್ರ. ಅಶೋಕ್ ಅಂತ ಹೇಳುವವರು ಮೊನ್ನೆ ನಾವು ಏಡ್ಸ್ ಟ್ರ್ಯಾಪ್ ಅಂತ ಯಾವುದು ಪ್ರೋಗ್ರಾಮ್ ಮಾಡಿದ್ವಿ ಅದರಲ್ಲಿ ಬಂದಿದ್ದಾರೆ. ಅವರು ಅದರಲ್ಲಿ ಹೇಳ್ತಾರೆ, ನನ್ನನ್ನು ಅವರು ಮುನಿರತ್ನಂ ಅವರ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾಗಿರ್ತಾರೆ, ಅವರನ್ನು ಕರೆಸ್ಕೊಂಡ್ಬಿಟ್ಟು ಮುನಿರತ್ನಂ ಅವರು ಮತ್ತು ಅಯ್ಯನ್ ರೆಡ್ಡಿ ಅವರು ಸೇರ್ಕೊಂಡ್ಬಿಟ್ಟು ಕೈಗೆ ಗ್ಲೌಸ್ ಹಾಕ್ಕೊಂಡು ಅದರಲ್ಲೊಂದು ಬ್ಲೇಡ್ ಹಾಕ್ಕೊಂಡು ಏಡ್ಸಿದ್ದು ರಕ್ತ ಹಾಕ್ಕೊಂಡು ಈಗಿನ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರುವಂಥ ಆರ್ ಅಶೋಕ್ ಅವರ ಬರ್ಡೇಯ ದಿನ ಅವರ ಮನೆಗೆ ಹೋಗ್ಬಿಟ್ಟು ಒಂದು ಕೈಯಲ್ಲಿ ಬುಕ್ಕೆ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಶೇಕ್ ಹ್ಯಾಂಡ್ ಕೊಟ್ಬಿಟ್ಟು ಏಡ್ಸ್ ಬ್ಲಡ್ ಮಿಶ್ರಿತ ಏನು ಬ್ಲೇಡ್ ಇದೆ ಅದರಿಂದ ಆರ್ ಅಶೋಕ್ಗೆ ಶೇಕ್ ಹ್ಯಾಂಡ್ ಕೊಡುವಾಗ ಗೀರಿ ಬರಬೇಕು ಅನ್ನೋ ಒಂದು ಪ್ಲ್ಯಾನ್ ಮಾಡ್ತಾರೆ. ಅಂದರೆ ಇದೇ ಅಯ್ಯನ್ ರೆಡ್ಡಿ ಪುನಃ ಹೆಸರು ಕೇಳಿ ಬರ್ತಾ ಇದೆ. ಈಗ ಅಲ್ಲಿ ಸ್ಟೇಷನ್ ಇನ್ಚಾರ್ಜ್ ಇರ್ತಾರೆ, ಹಾಗಲಗುರ್ಕಿ ಗುಹಾಂತರ ರಿಸಾರ್ಟ್ ಹತ್ರ ಆ ಸ್ಟೇಷನಲ್ಲಿ ಇರ್ತಾರೆ. ಅದಕ್ಕಾಗಿ ಮುನಿರತ್ನ ಅವರು ನನಗೆ ಅದೇ ಏರಿಯಾದ ರಿಸಾರ್ಟಲ್ಲಿ ಬೇಕು, ನೀವು ವಿದ್ಯಾ ಹಿರೇಮಠನ್ನು ಪಾರ್ಟಿ ಹೆಸರಲ್ಲಿ ಅವರನ್ನು ಕರ್ಕೊಂಡೋಗ್ಬೇಕು, ನೀವು ಕಪಲ್ಗಳ ರೀತಿಯಲ್ಲಿ ಹೋಗಬೇಕು ಅಂತ ನಿಮಗೆ ಒಬ್ಬೊಬ್ಬರಿಗೆ ಜೋಡಿ ಮಾಡ್ತಾರೆ. 4 ಜನ, 3 ಜನ ಗಂಡಸರು
ಅವತ್ತು ನನ್ನ ಸ್ನೇಹಿತೆ ಯಶೋಧ ಬಂದಿರಲ್ಲ ಸರ್. ಸೊ ನಾವು 3 ಜನ ಲೇಡೀಸು 3 ಜನ ಜೆಂಟ್ಸ್ ಹೋಗಿರ್ತೀವಿ. 3 ಜನ ಜೆಂಟ್ಸು 3 ಜನ ಲೇಡೀಸು ಅಂದರೆ ವಿದ್ಯಾ ಹಿರೇಮಠನ ಸೇರಿಸಿ ಹೋಗಿರ್ತೀವಿ. ಅವತ್ತು ನನ್ನ ಸ್ನೇಹಿತೆ ಒಬ್ರು ಬಂದಿರಲ್ಲ. ಹೋಗಿ ಗುಹಾಂತರ ರಿಸಾರ್ಟ್ಗೆ ಹೋಗ್ತೀವಿ. ಅಂದರೆ ಇನ್ನೂ ಕೂಡ ನೀವು ಮುನಿರತ್ನನ ಕಪಿಮುಷ್ಟಿಯಿಂದ ಹೊರಗಡೆ ಬರಲಿಲ್ಲ. ನೀವು ಇನ್ನೊಂದು ಗಂಡಸಿನ ಜೊತೆ ಕಪುಲಾಗಿ ಹೋಗಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಹೌದು ಸರ್. ಒಂದು ಫ್ಯಾಮಿಲಿ ಲೇಡಿ, ಪ್ರತಿಷ್ಠಿತ ಮನೆತನದ ಹೆಂಗಸಾದಂತಹ ನೀವು, ನಿಮಗೂ ಮಕ್ಕಳಿರ್ತಾರೆ. ಹೌದು ಸರ್. ನಿಮ್ಮ ಹಸ್ಬೆಂಡು ನಿಮಗಾಗಿ ಬಾಳ್ತಾ ಇರ್ತಾರೆ. ನಿಮ್ಮ ಮನೆಯವರು ನಿಮ್ಮನ್ನು ಟ್ರಸ್ಟ್ ಇಟ್ಕೊಂಡಿರ್ತಾರೆ. ಒಂದು ಒಬ್ಬ ಗಂಡ ನಿಮ್ಮನ್ನೇ ಕರ್ಕೊಂಡು ರಾತ್ರಿ 10 ಗಂಟೆಗೆ 11 ಗಂಟೆಗೆ ಮುನಿರತ್ನ ಅವರ ಮನೆಗೆ ಕರ್ಕೊಂಡೋಗಿ ಹೆಂಡತಿಯನ್ನು ಒಳಗಡೆ ಬಿಟ್ಟು ಹೊರಗಡೆ ಕಾಯ್ತಾನಂತ ಹೇಳಿದರೆ, ನನ್ನ ಹೆಂಡತಿ ನನಗೆ ಯಾವ ರೀತಿಯ ದ್ರೋಹ ಮಾಡಲ್ಲ ಅಂತ ಒಂದು ಭರವಸೆ. ಆದರೆ ನಮ್ಮ ಶಾಸಕ ಪವಿತ್ರ, ನಮ್ಮ ಶಾಸಕ ದೇವ್ರ ಸಮಾನ ಅಂತ ಎಣಿಸ್ಕೊಂಡಿರುವ ಗಂಡ ಇರಬೇಕು. ಹೌದು ಸರ್. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮದೇ 2 ವಿಡಿಯೋ ಮಾಡಿಕೊಂಡು ನಿಮ್ಮನ್ನೇ ಅತ್ಯಾಚಾರ ಮಾಡಿ, ನಿಮ್ಮನ್ನೇ ಏಡ್ಸ್ ಟ್ರ್ಯಾಪ್ಗೆ ಬಳಸ್ಕೊಂಡು, ನಿಮ್ಮನ್ನೇ ಇನ್ನೊಂದು ವಿಡಿಯೋ ಮಾಡಲಿಕ್ಕೆ ಬಳಸ್ಕೊಂಡು, ಈಗ ಇನ್ನೊಂದು ಹುಡುಗಿಯನ್ನು ಗ್ರೂಪ್ ಕ್ರಿಯೇಟ್ ಮಾಡಿಕೊಂಡು ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರೊಟ್ಟಿಗೆ ಸೇರಿಕೊಂಡು ಆಲ್ಮೋಸ್ಟ್ ಆ ಹುಡುಗಿಯನ್ನು ಅವಳೊಬ್ಬಳು ವೇಶ್ಯೆ ಅಂತ ನೀವು ಪ್ರೂವ್ ಮಾಡಬೇಕು. ಅವಳು ಅಂಥದ್ದೇ ಒಂದು ಗ್ಯಾಂಬ್ಲಿಂಗ್ ಮಾಡ್ತಾಳೆ ಅನ್ನೋ ಬ್ಲ್ಯಾಕ್ ಮೇಲರ್ ಅಂತ ಒಂದು ಪ್ರೂವ್ ಮಾಡಬೇಕು. ಅವಳು ಹನಿ ಟ್ರ್ಯಾಪರ್ ಅಂತ ಪ್ರೂವ್ ಮಾಡಬೇಕು. ಅವಳು ಡ್ರಗ್ಸ್ ತಗೊಳ್ತಾಳೆ ಅಂತ ಪ್ರೂವ್ ಮಾಡಬೇಕು. ಅವಳು ಕುಡಿಯುವ ಚಟ ಇದೆ ಅಂತ ಪ್ರೂವ್ ಮಾಡಬೇಕು. ಅವಳು ಸಿಗರೇಟ್ ಸೇರ್ತಾಳೆ ಅಂತ ಪ್ರೂವ್ ಮಾಡಬೇಕು ಅಂತ ಈ ಪ್ರೊಡಕ್ಷನ್, ಮುನಿರತ್ನ ಪ್ರೊಡಕ್ಷನ್ ಸಮಾಜಘಾತುಕ, ದೇಶದ್ರೋಹಿ ಅಂತಲೇ ನಾನು ಹೇಳ್ತೀನಿ. ಈಗ ಇಂಥವರಿದ್ದರೆ ದೇಶಕ್ಕೇನೆ ಕೆಟ್ಟ ಹೆಸರು, ದೇಶಕ್ಕೇನೆ ಮಾರಕ, ಸಮಾಜಕ್ಕೇನೆ ಮಾರಕ, ಮನುಕುಲಕ್ಕೇನೆ ಕಂಟಕ. ಅಂತಹ ಲಫಂಗ ಒಬ್ಬ ನಿಮಗೆ ಇನ್ನೊಂದು ಗಂಡಸೊಟ್ಟಿಗೆ ಕಪಲ್ ಮಾಡಿ ನಿಮ್ಮ ಹೆಸರಲ್ಲೇ ರೂಮ್ ಬುಕ್ ಮಾಡಿ ಗುಹಾಂತರಕ್ಕೆ ಕಳಿಸ್ತಾನೆ. ಏನನ್ಸುತ್ತೆ ಮೇಡಮ್ ನಿಮಗೆ? ಸರ್, ಅವನು ಕಪಿಮುಷ್ಟಿಗೆ ಹೋದರೆ ಒಂದು ಪ್ರಾಣ ಕಳ್ಕೋಬೇಕು. ಯಾಕಂದರೆ ಮಾನ ತೆಗಿತಾನೆ ಅವನ ಜೊತೇಲಿರೋರನ್ನ ಯಾರನ್ನೂ ಬಿಡಲ್ಲ ಸರ್ ಅವನು. ಈಗ ನಾನು ಒಂದೊಂದೇ ಹೇಳ್ತಾ ಹೋದರೆ ಜೊತೇಲಿರೋರು ಕೂಡ ಯೋಚನೆ ಮಾಡಬೇಕಾಗುತ್ತೆ ಸರ್. ಯಾರ್ಯಾರ್ದು ಏನೇನು ಮಾಡ್ತಿದ್ದ, ದೂರದವ್ರನ್ನ ಬಿಡ್ತಾನೆ. ಫಸ್ಟು ಜೊತೇಲಿರೋರ್ದು ಎಲ್ರದ್ದು ಏನಾದರೂ ಒಂದು ಪ್ರೂಫ್ ಇಟ್ಕೊಂಡಿರ್ತಾನೆ ಸರ್. ಅವ್ನು ಪ್ರೂಫ್ ಇಲ್ಲದೆ ಜೀವನ ಮಾಡೋ ಮನುಷ್ಯನೇ ಅಲ್ಲ. ನನಗೆ ಗೊತ್ತಾಗಿದ್ದು ಒಂದೇ, ಅವನ ಜೊತೆ ಸೇರಿದ್ಮೇಲೆ ನನಗೆ ಗೊತ್ತಾಗಿದ್ದು ಒಂದೇ ಮಾತು, ಅವನ ಜೊತೆ ಇರಬೇಕು, ಇಲ್ಲ ಅವ್ನು ಹೇಳಿದ್ದು ಮಾಡಬೇಕು, ಇಲ್ಲ ಪ್ರಾಣ ಕಳ್ಕೋಬೇಕು ಸರ್. ಆ ಮಟ್ಟಕ್ಕೆ ತಂದಂತೂ ಇಡ್ತಾನೆ ಅವನು. ಬದುಕಕ್ಕಂತೂ ಅವ್ನು ಬಿಡೋದೇ ಇಲ್ಲ ಸರ್. ಅವ್ನು ಹಿಂಗೆ ಆಡ್ತಾನೆ, ನಾವು ಹಂಗೆ ಆಡಿಸ್ತಾನೆ, ನಾವು ಹಂಗೆ ಆಡ್ತಾ ಹೋಗಬೇಕು ಸರ್. ಯಾವುದೇ ಕಾರಣಕ್ಕೂ ಅವನಿಂದ ಎಲ್ಲೇ ಹೋದರೂ ಅವ್ನು ಬಿಡಲ್ಲ ಸರ್. ಫೋನ್ ಸ್ವಿಚ್ ಆಫ್ ಮಾಡಿಕೊಂಡ್ರೆ ಮನೆ ಮುಂದೆ ಬರ್ತಾನೆ, ಗನ್ಮ್ಯಾನ್ಗಳನ್ನ ಕಳಿಸ್ತಾನೆ. ನಾನು ರಿಸೀವ್ ಮಾಡದೇ ಇದ್ದಾಗ ಅವ್ರ ಗನ್ಮ್ಯಾನ್ ಶ್ರೀನಿವಾಸ್ ಒಂದು ಸಲ ನನಗೆ ಹೇಳಿದ್ರು, ಮೇಡಮ್ ನಿಮ್ಮ ಮಗ ನನ್ನ ಮನೆ ಮುಂದೆ ಕಾಲೇಜಿಗೆ ಹೋಗಬೇಕು, ನೀವು ಬರಲ್ಲ ಅಂತ ಹೇಳಿದ್ರೆ 5 ನಿಮಿಷಕ್ಕೆ ನಾನು ನಿಮ್ಮ ಮಗನ ನಮ್ಮ ಮನೆಗೆ ಕರ್ಕೊಂಬಂದು ಕೂರಿಸ್ಕೊಂಡ್ರೆ ಬರ್ತೀರಾ ನೀವೇ ನಮ್ಮನ್ನು? ಗನ್ಮ್ಯಾನ್ ಅಂತ ಹೇಳ್ತೀರಿ, ಇದು ಗವರ್ಮೆಂಟ್ ಪ್ರೊವೈಡೆಡ್ ಗನ್ಮ್ಯಾನ ಅಥವಾ ಇವನ ಪ್ರೈವೇಟ್ ಗನ್ಮ್ಯಾನ್ಗಳ? ಸರ್ ನನಗದು ಗೊತ್ತಿಲ್ಲ ಸರ್. ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಓಕೆ.